ಬೆಳಗಾವಿಯ ಮರಕುಂಬಿಯಲ್ಲಿ ಬಾಯ್ಲರ್ ಸ್ಫೋಟ ದುರಂತಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಮೇಲೆ ಕ್ರಮ ಯಾಕಿಲ್ಲ ಪೊಲೀಸರೇ ಅಂತ ಈಗ ಪ್ರಶ್ನೆ ಮಾಡ್ತಿದ್ದಾರೆ. ಗೃಹ ಸಚಿವರೇ, ಗುಬ್ಬಿ ಮೇಲೆ ಪೊಲೀಸರ ಬ್ರಹ್ಮಾಸ್ತ್ರವೇಕೆ? ಬೆಳಗಾವಿಯ ಮರಕುಂಬಿಯಲ್ಲಿ ಬಾಯ್ಲರ್ ಸ್ಫೋಟ ದುರಂತ ಆಗಿರುವಂತದ್ದು, ಸಕ್ಕರೆ ಕಾರ್ಖಾನೆ ಮೇಲೆ ಕ್ರಮ ಯಾಕಿಲ್ಲ ಪೊಲೀಸರೇ? ಸಕ್ಕರೆ ಕಾರ್ಖಾನೆ ದೊಡ್ಡ ದುರಂತ ಆಗಿರುವಂತದ್ದು, ಗೃಹ ಸಚಿವರೇ, ಗುಬ್ಬಿ ಮೇಲೆ ಪೊಲೀಸರ ಬ್ರಹ್ಮಾಸ್ತ್ರವೇಕೆ? ಸ್ಫೋಟದಲ್ಲಿ ಮಾಲೀಕರ ತಪ್ಪೇನಿಲ್ವಾ? ನೌಕರರೇ ಕಂಡಿದ್ದ? ನೌಕರರನ್ನು ಯಾಕೆ ದೂರು ಮಾಡ್ತಿದ್ದೀರಾ? ಕಾರ್ಖಾನೆ ನೌಕರರ ಮೇಲಷ್ಟೇ ನಿಮ್ಮ ಕ್ರಮ ಏಕೆ ಪೊಲೀಸರೇ? ಮಾಲೀಕರದೇನು ತಪ್ಪೇ ಇಲ್ವಾ? ಹಂಗಾರೆ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ತನಿಖೆಯ ದಿಕ್ಕನ್ನ ತಪ್ಪಿಸೋ ಕಾರ್ಯ ಆಗ್ತಿದ್ಯಾ ಅಂತ 8 ಮಂದಿ ಕಾರ್ಮಿಕರು ಬಲಿಯಾದ್ರೂ ಕ್ರಮದ ಮಾತೇ ಇಲ್ಲ. ಇನಾಮದಾರ್ ಸಕ್ಕರೆ ಮಾಲೀಕರ ವಿರುದ್ಧ ದೂರು ಇನ್ನೂ ಆಗೇ ಇಲ್ಲ. 8 ಮಂದಿ ಸತ್ತು ಹೋಗಿದ್ದಾರೆ, ಆದ್ರೂ ದೂರು ಇನ್ನೂ ದಾಖಲಾಗಿಲ್ಲ. ಕಾರ್ಖಾನೆಯಲ್ಲಿ ಸುರಕ್ಷತಾ ಕ್ರಮಗಳಿದ್ದಕ್ಕೆ ದುರಂತ ಆಗಿರುವಂಥದ್ದು. ಸುರಕ್ಷತೆಗೆ ಆದ್ಯತೆ ಮರೆತಂಥ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿ. ಮಾಲೀಕರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕಿದ್ದಂಥ ಪೊಲೀಸರು ಸೈಲೆಂಟ್ ಆಗಿರುವಂಥದ್ದು ಯಾಕೆ? ಘಟನೆ ನಡೆದು 2 ದಿನ ಕಳೆದ್ರೂ ಆಗಿಲ್ಲ ಯಾರ್ದು ಬಂಧನ. ವಿಕ್ರಮ್ ಇನಾಮದಾರ್, ವಿಜಯ್ ಮೆಟಗುಡ್ಡ, ಪ್ರಭಾಕರ್ ಕೋರೆ ಇಲ್ಲಿ ಸಹಭಾಗಿತ್ವವಿದೆ. ಕಾರ್ಖಾನೆ ಮ್ಯಾನೇಜರ್ ಸೇರಿ 3 ಮೇಲೆ ಮಾತ್ರ ಕೇಸ್ ಆಗಿರುವಂಥದ್ದು. ಮುರುಗೋಡ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಈ ಕೇಸ್. ಕಾರ್ಮಿಕರನ್ನೇ ಬಲಿ ಮಾಡ್ತಿರಲ್ಲ, ಇಲ್ಲಿ ದೊಡ್ಡವ್ರದೇನು ತಪ್ಪೇ ಇಲ್ವಾ ಹಂಗಾರೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಬೆಳಗಾವಿಯ ಮರಕುಂಬಿಯಲ್ಲಿ ಬಾಯ್ಲರ್ ಸ್ಫೋಟ ಆಗಿ 8 ಜನ ಸಾವನ್ನಪ್ಪಿದ್ರು. ಮಹಾ ದುರಂತವೇ ನಡೆದಿತ್ತು. ಸಕ್ಕರೆ ಕಾರ್ಖಾನೆ ಮೇಲೆ ಇನ್ನೂ ಯಾಕೆ ಕ್ರಮ ತಗೊಂಡಿಲ್ಲ? ಸ್ಫೋಟಕ್ಕೆ ಕಾರಣ ಏನು? ಇಷ್ಟು ಹೊತ್ತಾದ್ರೂ ಕೂಡ, ಇಷ್ಟು ಕಾಲ ಕಳೆದ್ರೂ ಕೂಡ ಯಾಕೆ ನೀವು ಸರಿಯಾದ ಕ್ರಮಕ್ಕೆ ಮುಂದಾಗಿಲ್ಲ? ಸ್ಫೋಟಕದಲ್ಲಿ ಮಾಲೀಕರ ತಪ್ಪೇನು ಇಲ್ವೇ ಇಲ್ವಾ? ಹಾಗಾರೆ ಎಲ್ಲ ನೌಕರರೇ ಕಂಡಿದ್ದ? ನೌಕರರ ಮೇಲೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ಹಾಗೆ ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂತಹ ನೌಕರರ ಮೇಲೆ ಯಾಕೆ ಹೀಗೆ ಕ್ರಮ ತಗೊಳ್ತಿದ್ದೀರಾ ಅನ್ನುವಂಥದ್ದು ಪ್ರಭಾವಿಗಳ ಒತ್ತಡಕ್ಕೆ ಏನಾದ್ರೂ ಮಣಿದು ಪೊಲೀಸರು ಈ ರೀತಿ ಮಾಡ್ತಿದ್ದಾರಾ ಅಂತ ಅನುಮಾನವೂ ಕೂಡ ಇಲ್ಲಿ ವ್ಯಕ್ತವಾಗ್ತಿರುವಂಥದ್ದು. ಬಡ ಕಾರ್ಮಿಕರ ಜೀವಗಳಿಗೆ ಬೆಲೆನೇ ಇಲ್ವಾ ಸ್ವಾಮಿ? ಅಮಾಯಕರ ಸಾವು ನಿಮಗೆ ದೊಡ್ಡ ವಿಚಾರವೇ ಅಲ್ವಾ? ಮಾಲೀಕರ ನಿರ್ಲಕ್ಷ್ಯಕ್ಕೆ 8 ಮಂದಿ ಜೀವ ಹೋಯ್ತಲ್ಲ. ಕಾರ್ಮಿಕರ ಸಾವಿಗೆ ಸಿಗದ ನ್ಯಾಯ, ಶ್ರಮಿಕ ಶಕ್ತಿಗೆ ಇದು ಅನ್ಯಾಯ ಆಗ್ತಿದೆ ಅನ್ನುವಂಥ ಕೂಗು ಕೇಳಿ ಬರ್ತಿದೆ. ಅಲ್ಲಿ ಪರಿಹಾರದ ಬಗ್ಗೆ ತುಟಿ ಬಿಚ್ಚದೆ ನಾಯಕರು ಸುಮ್ಮನೆ ಕೂತ್ಕೊಂಡಿದ್ದಾರೆ. ಸೂಕ್ತ ಪರಿಹಾರ ನೀಡುವಂತೆ ಒತ್ತಾಯಿಸಿ ಶ್ರಮವಿಟ್ಟು ಹೋರಾಟ ಮಾಡಬೇಕಾಗಿದೆ. ಶ್ರಮವಿಟ್ಟು ಹೋರಾಟ ಮಾಡುವಂಥ ಪರಿಸ್ಥಿತಿ ಉಂಟಾಗಿರುವಂಥದ್ದು. ಬೆಳಗಾವಿ ಉಸ್ತುವಾರಿ ಸಚಿವರೇ ಎಲ್ಲಿ ಕಾಣೆ ಆಗಿದ್ರಿ ರೀ ಸ್ವಾಮಿ? ಇಬ್ಬಿಬ್ರು ಸಚಿವರಿದ್ರು ಕೂಡ ಒಂದಣೆ ಇನ್ನೂ ಪರಿಹಾರ ಕೊಟ್ಟಿಲ್ಲ. ಅಮಾಯಕ ಕಾರ್ಮಿಕರ ಬಗ್ಗೆ ನಿಮ್ಗೇನು ಕಿಂಚಿತ್ತೂ ಕಾಳಜಿ ಇಲ್ವಾ ಅನ್ನುವಂಥ ಕೂಗು ಜೋರಾಗೆ ಕೇಳು ಬರ್ತಿದೆ. ಮರಕುಂಬಿಯಲ್ಲಿ ಆದಂತಹ ಘಟನೆ ಇದು. ಬೆಳಗಾವಿ ಜಿಲ್ಲೆಯ ಮರಗುಂಬಿಯಲ್ಲಿ ಮಹಾಸ್ಫೋಟ ಆಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಕಾರ್ಮಿಕರ ಜೀವಕ್ಕೇನು ಬೆಲೆನೇ ಇಲ್ವಾ ಅಂತ ಶವ ಇಟ್ಕೊಂಡು ಪ್ರತಿಭಟನೆ ಮಾಡುವಂತಹ ಪರಿಸ್ಥಿತಿಯಲ್ಲಿ ಉಂಟಾಗಿರುವಂಥದ್ದು.